ಅಧ್ಯಾಯ 2 ಜೀವ ಜಗತ್ತಿನಲ್ಲಿ ವೈವಿಧ್ಯತೆ. ಈ ಪಾಠದಲ್ಲಿ ಇರುವ ಕೋಷ್ಟಕ 2.1 ರಿಂದ ಕೋಷ್ಟಕ 2.6 ಖಾಲಿ ಇರುವ ಡಬ್ಬಿಗಳನ್ನು ದಾಖಲಿಸೋಣ. ಕೋಷ್ಟಕ 2.1 ನಮ್ಮ ಸುತ್ತಮುತ್ತಲಿನ ವಿವಿಧ ಸಸ್ಯಗಳ ಅವಲೋಕನಗಳು. ಕ್ರಮ ಸಂಖ್ಯೆ 1. ಸಸ್ಯದ ಸ್ಥಳೀಯ ಹೆಸರು. ಸಾಮಾನ್ಯ ಹುಲ್ಲು. ಕಾಂಡ ಮೃದು ಮತ್ತು ತೆಳುವಾಗಿರುತ್ತದೆ. ಎಲೆಗಳು ಆಕಾರ ಮತ್ತು ಜೋಡಣೆಯನ್ನು ನೋಡೋಣ. ಕಾಂಡದ ಮೇಲಿನ ವಿವಿಧ ಬಿಂದುಗಳಿಂದ ಪರ್ಯಾಯವಾಗಿ ಒಂದೊಂದು ಎಲೆಯು ಬೆಳೆಯುತ್ತದೆ. ಇದರಲ್ಲಿರತಕ್ಕಂಥ ಹೂಗಳು ಕಂದು ಮತ್ತು ಬಿಳಿ ಬಣ್ಣದಲ್ಲಿರುತ್ತವೆ. ಯಾವುದೇ ಇತರ ಅವಲೋಕನಗಳು ಮತ್ತು ಗುಣಗಳನ್ನು ಇದರಲ್ಲಿ ಹಸಿರು ಎಲೆಗಳನ್ನು ಹೊಂದಿರುತ್ತದೆ. ಎರಡನೆಯದು ತುಳಸಿ. ಇದರ ಕಾಂಡ ಗಡಸು ಮತ್ತು ತೆಳುವಾಗಿರುತ್ತದೆ. ಜೋಡಿ ಎಲೆಗಳು ವಿರುದ್ಧ ದಿಕ್ಕಿನಲ್ಲಿ ಜೋಡಣೆಯಾಗಿವೆ. ಇದರಲ್ಲಿರ್ತಕ್ಕಂಥ ಹೂಗಳು ಗುಲಾಬಿ ಮತ್ತು ನೇರಳೆ ಬಣ್ಣದಲ್ಲಿರುತ್ತವೆ. ಇದರಲ್ಲಿ ಕೂಡ ಅವಲೋಕನ ಮತ್ತು ಇದರ ಗುಣ ಹಸಿರು ಎಲೆಗಳಾಗಿರುತ್ತದೆ. ಮೂರನೆಯದು ದಾಸವಾಳ. ಇದರ ಕಾಂಡ ಗಡಸಾಗಿರುತ್ತದೆ. ಆಕಾರ ಜೋಡಿ ಎಲೆಗಳು ವಿರುದ್ಧ ದಿಕ್ಕಿನಲ್ಲಿ ಜೋಡಣೆಯಾಗಿರುತ್ತವೆ. ಹೂಗಳು ಕೆಂಪು, ಬಿಳಿ, ಹಳದಿ ಬಣ್ಣದಲ್ಲಿರುತ್ತವೆ. ಇದರಲ್ಲಿ ಕೂಡ ಇದರ ಗುಣ ಹಸಿರು ಎಲೆಗಳಾಗಿರುತ್ತದೆ. ನಾಲ್ಕನೆಯದು ಬೇವು. ಇದರ ಕಾಂಡ ಗಡಸು ಮತ್ತು ದಪ್ಪವಾಗಿರುತ್ತದೆ. ಎಲೆಗಳ ಜೋಡಣೆ ಜೋಡಿ ಎಲೆಗಳು ವಿರುದ್ಧ ದಿಕ್ಕಿನಲ್ಲಿ ಇರುತ್ತವೆ. ಇದರಲ್ಲಿ ಇರ್ತಕ್ಕಂಥ ಹೂಗಳು ಬಿಳಿಯಾಗಿರುತ್ತವೆ. ಇದರ ಅವಲೋಕನ ಮತ್ತು ಗುಣ ಮಾತ್ರ ನಯವಾದ ಮೇಲ್ಮೈಯುಳ್ಳ ಎಲೆಗಳ. ನಮ್ಮ ಸುತ್ತಲಿನ ವಿವಿಧ ಪ್ರಾಣಿಗಳ ವೀಕ್ಷಣೆಗಳು. ಕಾಗೆ. ಇದರ ವಾಸಸ್ಥಾನ ಮರ. ಸೇವಿಸುವ ಆಹಾರ ಕೀಟಗಳು. ಚಲಿಸುವ ವಿಧಾನ ಹಾರುತ್ತವೆ ಮತ್ತು ನಡೆಯುತ್ತವೆ. ಇದರಲ್ಲಿ ಅವಲೋಕನ ಮತ್ತು ಗುಣಗಳಲ್ಲಿ ಕೊಕ್ಕಿನಲ್ಲಿ ರಂಬೆಯನ್ನು ಕೊಂಡೊಯ್ಯುತ್ತವೆ. ಎರಡನೆಯದು ಇರುವೆ. ಇದರಲ್ಲಿ ಕೇಳಿರುವುದು ಚಲಿಸುವ ವಿಧಾನ. ಚಲಿಸುವ ವಿಧಾನ ನಡೆಯುತ್ತವೆ ಮತ್ತು ಓಡುತ್ತವೆ. ಮೂರನೆಯದು ಹಸು. ಇದರಲ್ಲಿ ಕೇಳಿರುವುದು ವಾಸ ಸ್ಥಾನ. ನೆಲದ ಮೇಲಿನ ದನಗಳ ಕೊಟ್ಟಿಗೆಯಲ್ಲಿ ವಾಸಸ್ಥಾನ ಹಸುದಾಗಿರುತ್ತದೆ. ಚಲಿಸುವ ವಿಧಾನ ಇದು ಕೂಡ ನಡೆಯುತ್ತದೆ ಮತ್ತು ಓಡುತ್ತವೆ. ಯಾವುದೇ ಇತರೆ ಅವಲೋಕನ ಮತ್ತು ಗುಣಗಳು ಇದರಲ್ಲಿ ಎರಡೂ ಕೊಂಬುಗಳನ್ನು ಹೊಂದಿದೆ. ಕೋಷ್ಟಕ 2.3 ಸಸ್ಯದ ಎತ್ತರ ಮತ್ತು ಕಾಂಡದ ಸ್ವಭಾವದ ಆಧಾರದ ಮೇಲೆ ಸಸ್ಯಗಳ ಗುಂಪುಗೂಡಿಸುವಿಕೆ. ಸಸ್ಯದ ಹೆಸರು ಬದನೆಕಾಯಿ. ಇದು ಗಿಡ್ಡವಾಗಿರುತ್ತದೆ. ಕಾಂಡದ ಸ್ವಭಾವ ಇದು ಹಸಿರು ಬಣ್ಣದಲ್ಲಿರುತ್ತದೆ. ಇದು ಎಳೆಯದಾಗಿರುತ್ತದೆ ಮತ್ತು ತೆಳುವಾಗಿರುತ್ತದೆ. ರೆಂಬೆಗಳು ಮೂಡುವ ಸ್ಥಾನ ಇದು ನೆಲಕ್ಕೆ ಹತ್ತಿರವಾಗಿರುತ್ತದೆ ಮತ್ತು ಇದು ಸಸ್ಯದ ಗುಂಪಿನ ಹೆಸರು ಮೂಲಿಕೆ. ಕುಂಬಳಕಾಯಿ. ಇದು ಗಿಡ್ಡವಾಗಿರುತ್ತದೆ, ಹಸಿರು ಬಣ್ಣದಲ್ಲಿರುತ್ತದೆ, ಎಳೆಯವಾಗಿರುತ್ತದೆ, ತೆಳುವಾಗಿರುತ್ತದೆ ಮತ್ತು ನೆಲಕ್ಕೆ ಹತ್ತಿರವಾಗಿರುತ್ತದೆ. ಇದು ಸಸ್ಯ ಗುಂಪಿನ ಹೆಸರು ಬಳ್ಳಿ. ಸಸ್ಯದ ಹೆಸರು ಹಲಸು. ಇದು ಎತ್ತರವಾಗಿರುತ್ತದೆ, ಕಂದು ಬಣ್ಣದಲ್ಲಿರುತ್ತದೆ, ಗಡಸಾಗಿರುತ್ತದೆ ಮತ್ತು ದಪ್ಪವಾಗಿರುತ್ತದೆ. ಇದು ನೆಲಕ್ಕೆ ಹತ್ತಿರವಾಗಿರುವುದಿಲ್ಲ, ಕಾಂಡದ ಮೇಲಿನ ಭಾಗದಲ್ಲಿ ಇರುತ್ತದೆ. ಇದು ಸಸ್ಯ ಗುಂಪಿನ ಹೆಸರು ಮರ. ನೆಲ್ಲಿಕಾಯಿ ಎತ್ತರವಾಗಿರುತ್ತದೆ, ಕಂದು ಬಣ್ಣದಲ್ಲಿರುತ್ತದೆ, ಗಡಸಾಗಿರುತ್ತದೆ ಮತ್ತು ದಪ್ಪವಾಗಿರುತ್ತದೆ. ಇದು ಕೂಡ ನೆಲಕ್ಕೆ ಹತ್ತಿರವಾಗಿರುವುದಿಲ್ಲ, ಕಾಂಡದ ಮೇಲಿನ ಭಾಗದಲ್ಲಿ ಇರುತ್ತದೆ ಮತ್ತು ಇದರ ಸಸ್ಯ ಗುಂಪಿನ ಹೆಸರು ಮರ. ಕೋಷ್ಟಕ 2.4 ಬೇರುಗಳು ಮತ್ತು ಎಲೆಯ ನಳವಿನ್ಯಾಸದ ವಿಧಗಳು. ಮಾವು. ಇದರ ಎಲೆಯ ನಳವಿನ್ಯಾಸ ಜಲಬಂಧ ಮತ್ತು ಇದು ತಾಯಿ ಬೇರನ್ನು ಹೊಂದಿರುತ್ತದೆ. ಗೋಧಿ ಎಲೆಯ ನಳವಿನ್ಯಾಸ ಸಮಾಂತರವಾಗಿರುತ್ತದೆ ಮತ್ತು ಇದು ತಂತು ಬೇರನ್ನು ಹೊಂದಿರುತ್ತದೆ. ಮೂರನೆಯದು ಬೀನ್ಸ್. ಇದರಲ್ಲಿ ಎಲೆಯ ನಳವಿನ್ಯಾಸ ಜಲಬಂಧವಾಗಿರುತ್ತದೆ ಮತ್ತು ತಾಯಿ ಬೇರನ್ನು ಹೊಂದಿರುತ್ತದೆ. ಭತ್ತ ಎಲೆಯ ನಳವಿನ್ಯಾಸ ಸಮಾಂತರವಾಗಿರುತ್ತದೆ, ತಂತು ಬೇರನ್ನು ಹೊಂದಿರುತ್ತದೆ. ಕೋಷ್ಟಕ 2.5 ಪ್ರಾಣಿಗಳಲ್ಲಿ ಚಲನೆ ಮತ್ತು ಬಳಸಿದ ದೇಹದ ಭಾಗಗಳು. ಇರುವೆ ನಡೆಯುತ್ತದೆ ಮತ್ತು ಓಡುತ್ತದೆ. ಮೀನು ಈಜುತ್ತದೆ. ಜಿಂಕೆ ನಡೆಯುತ್ತದೆ ಮತ್ತು ಓಡುತ್ತದೆ. ಚಲನೆಯಲ್ಲಿ ಬಳಸಿದ ದೇಹದ ಭಾಗ ಕಾಲುಗಳು. ಹದ್ದು ಹಾರುತ್ತವೆ. ಚಲನೆಗೆ ಬಳಸಿದ ದೇಹದ ಭಾಗ ರೆಕ್ಕೆಗಳು.
ಕೋಷ್ಟಕ 2.6 ಬೇರೆ ಬೇರೆ ಪ್ರದೇಶಗಳಲ್ಲಿ ಕಂಡುಬರುವ ಪ್ರಾಣಿಗಳು ಮತ್ತು ಸಸ್ಯಗಳು. ಮರುಭೂಮಿಯಲ್ಲಿ ಒಂಟೆ, ಪರ್ವತಗಳ ಮೇಲೆ ದೇವದಾರು, ಸಾಗರದಲ್ಲಿ ಮೀನು, ಕಾಡಿನಲ್ಲಿ ಸಿಂಹ. ಮರುಭೂಮಿಯಲ್ಲಿ ಹಾವು, ಪರ್ವತಗಳ ಮೇಲೆ ಹಿಮಚಿರತೆ, ಸಾಗರದಲ್ಲಿ ತಿಮಿಂಗಳ, ಕಾಡಿನಲ್ಲಿ ಆನೆ. ಈ ಪಾಠದಲ್ಲಿ ಬರುವ ಪ್ರಮುಖ ಪದಗಳು: ಹೊಂದಾಣಿಕೆ, ಏಕದಳ ಸಸ್ಯಗಳು, ಉಭಯವಾಸಿಗಳು, ಸಮಾಂತರ ನಳವಿನ್ಯಾಸ, ಜಲವಾಸಿ, ಜಲಬಂಧ ನಳವಿನ್ಯಾಸ, ಜೀವವೈವಿಧ್ಯತೆ, ಪವಿತ್ರ ಉಪವನಗಳು, ಬೀಜದಳ, ಪೊದೆಗಳು, ದ್ವಿದಳ ಸಸ್ಯಗಳು, ತಾಯಿಬೇರು, ತಂತುಬೇರು, ನೆಲವಾಸಿ, ಆವಾಸಸ್ಥಾನ, ಮರ, ಗಿಡಮೂಲಿಕೆ, ನಳವಿನ್ಯಾಸ.